ನಮಸ್ಕಾರ. ಇಲ್ಲಿ ಪ್ರತಿಯೊಂದು ಸಂಬಂಧಗಳಿಗೂ ಋಣದ ಅವಧಿ ಇದೆ. ಅದನ್ನು ಅರಿಯದ ಮನುಷ್ಯ ತನ್ನದೇ ಆದ ಅವಧಿಯನ್ನು ಹುಡುಕುತ್ತಾನೆ ಅಷ್ಟೇ. ಹುಟ್ಟಿನಿಂದ ಸಾವಿನವರೆಗೂ ಸಾಗುವ ಸಂದರ್ಭದಲ್ಲಿ ಅದೆಷ್ಟೋ ಸಂಬಂಧಗಳು ನಮ್ಮೊಂದಿಗೆ ಸೇರಿಕೊಳ್ತವೆ. ಸೇರಿಕೊಂಡಂಥ ಸಂಬಂಧಗಳೆಲ್ಲವೂ ಕೊನೆಯವರೆಗೂ ನಮ್ಮ ಜೊತೆಗೆ ಉಳಿಯೋದಿಲ್ಲ. ಹಾಗೆಯೇ ಸಂಬಂಧಗಳು ಸೇರ್ತಾವ, ಕೆಲವು ಸಂಬಂಧಗಳು ಬಿಟ್ಟು ಹೋಗ್ತಾವ, ಮತ್ತು ಹೊಸ ಸಂಬಂಧಗಳು ಬರ್ತಾವ. ನಮ್ಮ ಜೀವನ ಪಯಣದಲ್ಲಿ ಹಾಗೆ ಸಾಗ್ತಾ ಇರ್ತೀವಿ. ಸಾಗುವಂಥ ಸಂದರ್ಭದಲ್ಲಿ ಸವಿ ನೆನಪುಗಳು ಉಳಿತಾವ, ಕೆಟ್ಟ ನೆನಪುಗಳು ಮನಸ್ಸಿಗೆ ಗಾಯ ಮಾಡಿ ಇರ್ತಾವ. ಸಂಬಂಧಗಳು ಅದೆಷ್ಟೋ ಇರ್ತಾವ. ಇರುವಂಥ ಸಂಬಂಧಗಳಲ್ಲಿ ಉಳಿಸಿಕೊಳ್ಳಬೇಕಾದದ್ದು ಸಾಕಷ್ಟು ಇರ್ತದೆ. ನಾವೆಲ್ಲ ಏನು ಮಾಡ್ತೀವಿ ಅಂದ್ರೆ ನಮಗೆ ಇಷ್ಟವಾಗುವಂಥ ಸಂಬಂಧಗಳನ್ನು ನಮ್ಮದೇ ಆದ ಅವಧಿಯವರೆಗೆ ಇರಲಿ ಅಂತೇಳಿ ಬಯಸ್ತೀವಿ. ಅದು ಹಂಗೆ ಆಗೋದಿಲ್ಲ. ಇಲ್ಲಿ ಅಲ್ಲೇ ನಾವು ತಪ್ಪಾಗಿ ಅರ್ಥ ಮಾಡ್ಕೊಂಡಿವಿ. ಕೆಲವು ಸಂಬಂಧಗಳು ಹೆಂಗಂತಂದ್ರೆ, ಕೆಲವಲ್ಲ ಎಲ್ಲ ಸಂಬಂಧಗಳಿಗೂ ಕೂಡ ಅದರದೇ ಆದ ಒಂದು ಅವಧಿ ಅದ. ಆ ಅವಧಿ ಮುಗೀತು ಅಂದ್ರೆ ಆ ಸಂಬಂಧ ಅಲ್ಲಿಂದ ದೂರ ಆಗ್ತದೆ ಅಷ್ಟೇ. ಒಂದು ನೆನಪನ್ನು ಉಳಿಸಿ ಸಂಬಂಧ ದೂರ ಆಗ್ತದೆ. ಅದನ್ನು ನಾವು ಸ್ವೀಕರಿಸಬೇಕು, ಇಲ್ಲಾಂದ್ರೆ ಆಗೋದಿಲ್ಲ. ಮಕ್ಕಳು ನಮ್ಮ ಜೊತೆಗೆ ಬೆಳೀತಾವೆ. ದೊಡ್ಡವರ ನಂತರ ಅವ್ರವ್ರ ಜೀವನ ನೆಲೆಯನ್ನು ಕಂಡುಕೊಳ್ತಾ ಅವರು ಸಾಗುವ ಸಂದರ್ಭದಲ್ಲಿ ನಮ್ಮಿಂದ ಒಂದಿಷ್ಟು ದೂರ ಆಗ್ತಾರೆ. ದೂರದಂಥ ಸಂದರ್ಭದಲ್ಲಿ ನಮ್ಮ ಮಕ್ಕಳು ನಮ್ಮಿಂದ ದೂರ ಆಗುವಂತೇಳಿ ನಾವು ಕೊರಗೋದಕ್ಕಿಂತ ಅವರ ಜೀವನದ ನಿರ್ವಹಣೆ ಅವ್ರು ಮಾಡ್ತಾ ಇದ್ದಾರಲ್ಲ ಅಂತೇಳಿ ಖುಷಿ ಪಡಬೇಕು. ಹಾಗೆಯೇ ನಾವು ಮಗುವಾಗಿದ್ದಾಗ ನಮ್ಮ ತಂದೆ ತಾಯಿಗಳು ಇರ್ತಾರೆ, ಅವರು ನಮ್ಮ ಜೀವನದ ಮಧ್ಯದಲ್ಲಿ ಹೋಗ್ಬಿಡ್ತಾರೆ. ಹಂಗಂತೇಳಿ ನಮ್ಮ ಜೀವನ ಪೂರ್ತಿ ಅವ್ರ ಇರಲಿ ಅಂತೇಳಿ ನಾವು ಬಯಸೋದು ತಪ್ಪಾಗ್ತದೆ. ಅದು ಅವ್ರ ಜೀವನ ಇತ್ತು. ಆ ಜೀವನ ಅವರಿಗೆ ಮುಗಿತಾ ಬಂದಂಥ ಸಂದರ್ಭದಲ್ಲಿ ಅವ್ರು ಸಾಗಲೇಬೇಕಾಯ್ತು, ಹೊರಟು ಹೋಗ್ತಾರೆ. ಈ ರೀತಿಯಾಗಿ ಈ ಸಂಬಂಧಗಳು ಏನಾಗ್ತವೆ ಅಂದರೆ ತನ್ನದೇ ಆದ ಒಂದು ಸಮಯವನ್ನು ಹೊಂದಿರ್ತವೆ. ಆ ಸಮಯ ಮುಗೀತು ಅಂದ್ರೆ ಆ ಸಂಬಂಧ ಅಲ್ಲಿ ಮುಗೀತು ಅಷ್ಟೇ. ಕೆಲವು ಮಿತ್ರರು ಇರ್ತಾರೆ, ಕೆಲವು ನಾವು ಶಾಲಾ ಕಾಲೇಜುಗಳಲ್ಲಿ ಇರ್ಬೋದು, ವೃತ್ತಿ ಜೀವನದಲ್ಲಿ ಇರ್ಬೋದು, ಅದೆಷ್ಟೋ ಮಿತ್ರರು ನಮಗೆ ಸಿಗ್ತಾರೆ, ಅದೆಷ್ಟೋ ಆತ್ಮೀಯರಾಗಿರ್ತೀವಿ. ಸ್ಥಳ ಬದಲಾವಣೆಯೊಂದಿಗೆ ಆ ಸಂಬಂಧ ಅಲ್ಲಿ ಕಡಿದು ಹೋಗ್ತದೆ. ಕಳೆದು ಹೋದ್ರೂ ಕೂಡ ಮನಸ್ಸಿನಲ್ಲಿ ಆ ಸಂಬಂಧ ಉಳಿದಿರ್ತದೆ. ಹೀಗೆ ಮತ್ತು ಹೊಸ ಹೊಸ ಮಿತ್ರರು ಸಿಗ್ತಾರ, ಹೊಸ ಹೊಸ ಸಂಬಂಧಗಳು ಉಂಟಾಗ್ತವ. ಹಂಗೆ ನಮ್ಮ ಜೀವನ ಸಾಗ್ತಾ ಇರ್ತದೆ. ಅಲ್ಲಿ ಹತ್ತಿರದಲ್ಲಿದ್ದಾಗ ಎಷ್ಟು ಆತ್ಮೀಯತೆ ಇತ್ತು, ದೂರ ಆದಾಗ ಆ ಆತ್ಮೀಯತೆ ಇರೋದಿಲ್ಲ, ಒಂಚೂರು ಕಡಿಮೆ ಇರ್ತದೆ. ಯಾವಾಗಲೂ ನಾವು ಒಂದಾಗಿರಬೇಕು, ಯಾವಾಗಲೂ ನಾವು ಸೇವೆ ಇರಬೇಕು ಅಂತೇಳಿ ಬಯಸ್ತೀವಲ್ಲ, ಅಲ್ಲಿ ನಮಗೆ ನೋವನ್ನು ಉಂಟು ಮಾಡ್ತದೆ. ಯಾಕಂದರೆ ಯಾವ ಸಂಬಂಧಗಳು ಇಲ್ಲಿ ಸ್ಥಿರವಲ್ಲ. ತನ್ನ ಅವಧಿ ಮುಗಿದ ನಂತರ ಅದು ಮುಗಿದು ಹೋಗ್ತದೆ. ನಾವು ಸಂಬಂಧಗಳಿಗೆ ನಮ್ಮದೇ ಆದ ಅವಧಿ ನಿರ್ಧರಿಸ್ಲಿಕ್ಕೆ ಹೋಗ್ತೀವಿ. ನಮ್ಮದೇ ಆದ ಅವಧಿ ನಿರ್ಧರಿಸುವ ಸಂದರ್ಭದಲ್ಲಿ ಅದೇನಾಗ್ತದೆ ಅಂದ್ರೆ ಅದರ ಸಂಬಂಧಕ್ಕೆ ತನ್ನದೇ ಆದ ಅವಧಿ ಇರ್ತದೆ. ಅದನ್ನು ನಾವು ಪರಿಗಣನೆಗೆ ತಗೋದಿಲ್ಲ. ನಮ್ಮದೇ ಆದ ಅವಧಿ ನಮ್ಮ ಜೀವನ ಪೂರ್ತಿ ಇರಲಪ್ಪ ಇವರು ಅಂತ ಬಯಸ್ತೀವಿ, ಸಿಗಲ್ಲ. ಆಗೋದು ಅದ್ರ ಅವಧಿ ಮುಗಿದ ನಂತರ ಆ ಸಂಬಂಧ ನಮ್ಮಿಂದ ದೂರ ಆಗ್ತದೆ. ದೂರ ಆಗ್ತದ ಅಂದಮೇಲೆ ನಾವು ನಮ್ಮ ಅವಧಿಯನ್ನು ಬಯಸುವುದು ತಪ್ಪು. ಆ ಸಮಯ ಬಂದಿದೆ, ದೂರ ಆಗ್ತದೆ, ಸ್ವೀಕರಿಸೋಣ. ಆ ಮಧುರ ನೆನಪುಗಳು ಮನಸ್ಸಿನಲ್ಲಿ ಇರಲಿ. ಆಗಾಗ ಭೇಟಿ ಆಗ್ಬೋದು, ಆಗಾಗ ಮಾತುಕತೆ ಆಗ್ಬೋದು, ಆತ್ಮೀಯತೆ ಚೂರು ಕಡಿಮೆ ಇರ್ಬೋದು, ಇರಲಿ, ಏನು ತೊಂದರೆ ಇಲ್ಲ. ಯಾಕಂದ್ರೆ ಆ ಸಂಬಂಧದ ಅವಧಿನೇ ಅಷ್ಟಿತ್ತು. ಅದು ಮುಗಿದ ಸಲುವಾಗಿ ದೂರ ಆಗ್ತಾ ಇದೆ ಅನ್ನೋದನ್ನು ಅರ್ಥೈಸ್ಕೊಂಡು ಅಂದ್ರೆ ದುಃಖದಿಂದ ನಾವು ದೂರ ಆಗ್ತೀವಿ. ನಮ್ಗೆ ಆಗ್ತಕ್ಕಂಥ ದುಃಖದಿಂದ ನಾವು ದೂರ ಆಗ್ತೀವಿ.
ಇಡೀ ಜೀವನದಲ್ಲೇ ಹೀಗೆ ನೀವು ಗಮನಿಸ್ರಿ, ಹುಟ್ಟಿನಿಂದ ಇಲ್ಲಿವರೆಗೂ ನಿಮ್ಗೆ ಅದೆಷ್ಟೋ ಮಿತ್ರರಿದ್ರು. ಎಲ್ಲ ಮಿತ್ರರು ಈಗ ನಿಮ್ಮ ಸುತ್ತಮುತ್ತ ಅದರಂತ ಹೇಳ್ಕೊಳ್ಳೋದು ತಪ್ಪು. ಅದೆಷ್ಟೋ ಮಿತ್ರರು ತಮ್ಮ ತಮ್ಮ ಜೀವನ ಯಾತ್ರೆಯಲ್ಲಿ ಸಾಗುವ ಸಂದರ್ಭದಲ್ಲಿ ಬೇರೆ ಕಡೆಗೆ ಹೋಗ್ಯಾರ. ಕೆಲವೊಬ್ಬರು ಈ ಜಗವನ್ನೇ ಬಿಟ್ಟಿದ್ದಾರೆ. ಅದು ನಮ್ಮ ಅಜ್ಜ ಅಜ್ಜಿಗಳಾಗಿರ್ಬೋದು, ತಂದೆ ತಾಯಿಗಳಾಗಿರ್ಬೋದು, ಈ ಥರ ಯಾರೋ ಆಗಿರ್ಬೋದು. ಯಾಕಂದ್ರೆ ಆ ಸಂಬಂಧಗಳ ಅವಧಿಯಲ್ಲಿ ಮುಗಿದೋಗ್ಯಂತ ಅವರು ನಮ್ಮಿಂದ ದೂರ ಇರ್ತಾರೆ. ಅಷ್ಟೇ ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಇದು ಈ ಒಂದು ಸಂಗತಿಯನ್ನು ನಾವು ಅರ್ಥ ಮಾಡ್ಕೊಳ್ಳೋದ್ರಿಂದ ಸಂಬಂಧಗಳಲ್ಲಿ ನಾವು ಬಹಳಷ್ಟು ಗಟ್ಟಿಯಾಗಿರ್ತೀವಿ. ಯಾವ ಸಂದರ್ಭದಲ್ಲಿ ಆ ಸಂಬಂಧದಲ್ಲಿರ್ತೀವಿ ಅದರಲ್ಲಿ ಪರಿಪೂರ್ಣವಾಗಿ ತೊಡಸ್ಕೊಂಡ್ಬಿಡ್ತೀವಿ, ಪರಿಪೂರ್ಣವಾಗಿ ಲೀನ್ ಆಗಿರ್ತೀವಿ. ಯಾಕಂದರೆ ಎಷ್ಟು ದಿನ ಉಳಿತದ ಗೊತ್ತಿಲ್ಲ, ಚೆಂದ ಆಗಿರಮ್ಮ ಅನ್ನೋ ಭಾವ ನಮ್ಮಲ್ಲಿ ಇದ್ದೇ ಇರ್ತದೆ. ಅದರಿಂದ ಆ ಸಂಬಂಧದ ಮೌಲ್ಯ ಮತ್ತಿಷ್ಟು ಹೆಚ್ಚಿಗೆ ಆಗ್ತದೆ. ಮತ್ತು ಆ ಸಂಬಂಧ ದೂರ ಆದಂಥ ಸಂದರ್ಭದಲ್ಲಿ ನಮ್ಮ ದುಃಖನೂ ಆಗೋದಿಲ್ಲ. ಯಾಕಾಗೋದಿಲ್ಲ ಅಂದ್ರೆ ನಮ್ಗೆ ಗೊತ್ತಿರ್ತದೆ, ಈ ಸಂಬಂಧಕ್ಕೆ ತನ್ನದೇ ಆದ ಒಂದು ಅವಧಿ ಅದ, ಸಮಯ ಅದ. ಆ ಸಮಯ ಮುಗೀತು ಅಂದರೆ ಈ ಸಂಬಂಧ ನನ್ನಿಂದ ದೂರ ಆಗ್ತದ, ಆ ಸಂಬಂಧದಿಂದ ನಾನು ದೂರ ಆಗ್ತೀನಿ ಅನ್ನೋ ಕಲ್ಪನೆ ನಮಗೆ ಇರ್ತದ. ಆ ಇರೋದ್ರಿಂದಾಗಿ ನಾವು ಆ ಸಂಬಂಧದಿಂದ ದೂರ ಆದರೂ ಕೂಡ ದುಃಖ ಆಗೋದಿಲ್ಲ. ದುಃಖದಿಂದ ಸಂಬಂಧ ದೂರ ಆದಾಗ ದುಃಖದಿಂದ ಪಾರಾಗಬೇಕಂದ್ರೆ ನಾವು ಇದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಪ್ರತಿಯೊಂದು ಸಂಬಂಧಕ್ಕೂ ತನ್ನದೇ ಆದ ಸಮಯಾವಧಿ ಇರುತ್ತದೆ. ನಾವು ಅದಕ್ಕೆ ಸಮಯಾವಧಿ ನಿರ್ಧರಿಸಬಾರ್ದು ಅನ್ನೋದನ್ನು ನೆನಪಿನಾಗ ಇಟ್ಕೊಳ್ಬೇಕು. ನೆನಪಿನಾಗ ಇಟ್ಕೊಂಡೇವು ನಂತರ ಯಾವ ಸಂಬಂಧ ದೂರ ಆದರೂ ಕೂಡ ನಮಗೆ ದುಃಖ ಆಗೋದಿಲ್ಲ. ಧನ್ಯವಾದಗಳು.